ಮುದ್ದೆ ಜೊತೆಗೆ ನಾಟಿ ಮಟನ್ ಸಾರು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಹಾಯ್ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ನಾಟಿ ಮಟನ್ ಸಾರು ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕುಕ್ಕರ್ಗೆ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಹಾಗೆ ಮೆಂತ್ಯ ಪೌಡರ್ ಹಾಕ್ಕೊಂಡು, ಹಾಗೆ ಟೊಮೆಟೊ ಸ್ವಲ್ಪ, ಅಂದರೆ ಇದು ಎಲ್ಲ ಫಸ್ಟೇ ಒಗ್ಗರಣೆ ಕೊಟ್ಕೊಳ್ಳೋದು ಮಟನ್ ಸಾರಿಗೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಅರಿಶಿನ, ಅದಾದಮೇಲೆ ತೊಳೆದಿಟ್ಟಿರೋ ಮಟನ್ ಹಾಕ್ಕೋಬೇಕು. ಪೂರ್ತಿ ಒಂದು ಅರ್ಧ kg ತೆಗೆದಿಟ್ಟಿರೋದು ನಾವು ಹಾಕ್ಕೊಂಡು, ಇಷ್ಟು ಒಗ್ಗರಣೆಗೆ ಹಾಕಿ ಉಪ್ಪು ಹಾಕಿ ನೀಟಾಗಿ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಸಾಂಬಾರಿಗೆ ಮಸಾಲೆ ಬೇಕಲ್ವ, ಅದಕ್ಕೆ ಬಾಣಲಿಗೆ ಎಣ್ಣೆ ಸ್ವಲ್ಪ ಹಾಕಿ, ಹಾಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೂ ಸಹಿತ ಸ್ವಲ್ಪ ಮೆಂತ್ಯ ಹಾಕ್ತೀವಿ, ಜೀರಿಗೆ, ಹಾಗೆ ಚಕ್ಕೆ, ಲವಂಗ, ಎಲ್ಲ ಮಸಾಲೆ ಐಟಮ್ಸ್ ಏನೇನಿದೆಯೋ ನಮ್ಗೆ ಏನೇನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಹಾಕ್ಕೋಬೇಕು. ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೋಬೇಕು. ಧನಿಯಾ ನೀವು ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ಸು. ಇದನ್ನೆಲ್ಲ ಹಾಕಿ ಹುರಿದಾದ್ಮೇಲೆ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ನೋಡಿ ತೆಗೆದಿಟ್ಟಿದ್ದೀನಿ ಮಸಾಲೆ. ಇವಾಗ ಆಲ್ರೆಡಿ ಮಟನ್ ಬೆಂದಿರೋ ಮಟನ್ಗೆ ನಾವೇನು ರೆಡಿ ಮಾಡಿಟ್ಟಿದ್ದೀವಲ್ಲವ ಮಸಾಲೆ, ಆ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಡಬೇಕು. ಅಂದರೆ ಮುಂಚೆನೇ ಮಟನ್ ಬೇಯಿಸ್ಕೊಳ್ತೀವಿ, ಯಾಕಂದರೆ ಸ್ವಲ್ಪ ಬೆಂದಿದ್ರೆ ಟೇಸ್ಟು ಮಸಾಲೆ ಎಲ್ಲ ಹಿಡಿಯುತ್ತೆ. ಮಸಾಲೆ ಜೊತೆಗೆ ಮಟನ್ ಹಾಕೋಲ್ಲ ನಾವೆಲ್ಲ, ಮಟನ್ನ ಫಸ್ಟೇ ಬೇಯಿಸ್ಕೊಂಡು ಮಸಾಲೆ ಹಾಕಿ ಅದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಟೇಸ್ಟಿ ಅಂತೂ ಸೂಪರಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ.